ವಿಜಯಪುರ ಜಿಲ್ಲೆಯಲ್ಲಿ ಬಸವನಾಡಿನಲ್ಲಿ ಯತ್ನಾಳ್ ಅವರ ಹೇಳಿಕೆಯಿಂದ ಸಾಕಷ್ಟು ಗೊಂದಲ ಸೃಷ್ಟಿಯಾಗಿದೆ. ಅದು ಸವಾಲು ಸ್ವೀಕಾರ ಮಾಡಿ ಸಚಿವರಾದ ಶಿವಣ್ಣ ಪಾಟೀಲ್ ಅವರು ಕೂಡ ರಾಜೀನಾಮೆಯನ್ನು ಕೂಡ ನೀಡಿದರು. ಒಂದು ರೀತಿ ಸಾರ್ವಜನಿಕ ವಲಯದಲ್ಲಿ ಚರ್ಚೆ ಆಗ್ತಾಯಿದೆ ಅಂದರೆ ದಮ್ಮು ತಾಕತ್ತು ಪ್ರದರ್ಶಿಸಿದ ಶಿವಣ್ಣ ಪಾಟೀಲ್ ಅವರು ಈಗ ಯತ್ನಾಳ್ ಅವ್ರ ನಡೆ ಏನು ಅಂತ ಕೇಳ್ತಾ ಇದ್ರು. ಅದಕ್ಕೆ ವ್ಯತಿರಿಕ್ತವಾಗಿ ಅವ್ರ ಬೆಂಬಲಿಗರು ಕೂಡ ಸಾಕಷ್ಟು ಕಾಮೆಂಟ್ಗಳನ್ನು ಹಾಕಿದ್ರು. ಈಗ ಸ್ವತಃ ಶಿವಣ್ಣ ಪಾಟೀಲ್ ಅವರೇ ನಮ್ಮ ಜೊತೆ ಇದ್ದಾರೆ. ಏನು ಅಂತ ಕೇಳೋಣ ಸರ್. ರಾಜೀನಾಮೆ ಬಗ್ಗೆ ಸಾಕಷ್ಟು ಗೊಂದಲಗಳು, ಟೀಕೆಗಳು ಉಂಟಾಗ್ತದೆ. ಗೊಂದಲಗಳೇನಿಲ್ಲ, ಟೀಕೆಗಳಿಲ್ಲ. ಸವಾಲು ಹಾಕಿದವ್ರು ಅವರು, ಉತ್ತರ ಕೊಡಬೇಕಾದವ ನಾನು, ಉತ್ತರ ಕೊಟ್ಟಿದ್ದೀನಿ. ನಾನು ಟೆಕ್ನಿಕಲಿ ತಪ್ಪಿದ್ರೂ ಕೂಡ ಬ್ಲ್ಯಾಂಕ್ ರಾಜೀನಾಮೆ ಪತ್ರವನ್ನು ಅವ್ರ ಕೈಯಲ್ಲಿ ಬರೆದು ಕೊಡ್ತೀನಿ. ಏನು ಬರೀತಾರೆ ಬರೆದು ನಂದು ಮೊದಲು ರಾಜೀನಾಮೆ ಕೊಡಲಿ, ಆಮೇಲೆ ಅವ್ರದ್ದು ಕೊಡಲಿ, ನಾನು ರೆಡಿ ಇದ್ದೀನಿ. ಒಂದು ರೀತಿ ತಂದೆ ಲೆವೆಲ್ಗೂ ಈ ಥರ ಅಸಭ್ಯವಾದ ಮಾತುಗಳು ಮನಸ್ಸಿಗೆ ಬೇಜಾರಾಗಿ ತಾವು ರಾಜೀನಾಮೆ ಕೊಟ್ರಿ. ಇದರಿಂದ ಕ್ಷೇತ್ರದಲ್ಲಿ ಜನರಿಗೆ ಏನು ಮೆಸೇಜ್ ಹೋಗ್ತದೆ? ಕ್ಷೇತ್ರದಲ್ಲಿ ಜನರಿಗೆ ಏನು ಮೆಸೇಜ್ ಹೋಗಬೇಕು? ನಾನು ನನ್ನ ತಂದೆ ಮಗ ಅನ್ನೋದು ಸಾಬೀತು ಮಾಡಿದ್ದಾರೆ ಶಿವಾನಂದ ಪಾಟೀಲ್ ಅನ್ನೋ ಒಂದು ಮೆಸೇಜ್ ಹೋಗಬೇಕಾಗಿತ್ತು, ನಾನು ಮಾಡಿದ್ದೀನಿ. ಈಗ ಒಂದು ವೇಳೆ ಮತ್ತೆ ಒಟ್ಟಿಗೆ ಹೋಗಿ ರಾಜೀನಾಮೆ ಕೊಡ್ತೀರ ಅಥವಾ ಯಾವ ಥರ? ನಾನು ಯಾಕೆ ಅವ್ರ ಕೈಯಲ್ಲೇ ಕೊಡ್ತೀನಿ ರಾಜೀನಾಮೆ. ಬಂದು ಅವ್ರ ಮನೆಗೆ ಬಂದು ಕೊಡು ಅಂದರೂ ಕೊಟ್ಟು ಹೋಗ್ತೀನಿ. ಅದನ್ನು ಬೇಕು, ಇನ್ನೇನಿದೆ. ಅವರೇ ವೈಸ್ ಸ್ಪೀಕರ್ ಕೊಡಲಿ, ಸಾರ್ವಜನಿಕ ವೇದಿಕೆ ಮೇಲೆ ಹೇಳ್ತಾ ಇದ್ದೀನಿ ನಾನು. ಒಂದು ರೀತಿ ಬಸವನಾಡಿನಲ್ಲಿ ಬೇರೆ ಹೆಸರು, ಪಾಕಿಸ್ತಾನ ಹೆಸರು ಸಾಕಷ್ಟು ಜನರಿಗೆ ಬೇಜಾರು ಉಂಟು ಮಾಡಿತ್ತು. ಅದು ಅನ್ಬಾರ್ದಿತ್ತು. ಬಸವನ ಬಾಗೇವಾಡಿ ಹಿಂದೂಸ್ತಾನದಲ್ಲೇ ಇದೆ, ಬಿಜಾಪುರ ಹಿಂದೂಸ್ತಾನದಲ್ಲಿದೆ. ಇವರೆಲ್ಲ ಪಾಕಿಸ್ತಾನ್ಗೆ ಹುಟ್ಟಿದವ್ರು ಅಂಥೇಳಿ ಅಂತಕ್ಕಂಥ ಮಾತಂದ್ರೆ ಅವರು ಇವೆಲ್ಲ ಅನ್ಬಾರ್ದು. ಸಾರ್ವಜನಿಕರ ಜೀವನದಲ್ಲಿ ಇರ್ತಕ್ಕಂಥವ್ರು ಒಂದು ತಾಳ್ಮೆಯಿಂದ ಮಾತನಾಡಬೇಕು. ಈ ರೀತಿ ಮಾತನಾಡಿದರೆ ಇದು ಅನಾಹುತ ಕಟ್ಟಿಟ್ಟು ಬುತ್ತಿದು. ಸರ್, ತಾವು ಒಂದು ಖಾಸಗಿ ಚಾನಲ್ಗೆ ಒಂದು ಇಂಟರ್ವ್ಯೂ ಕೊಡೋ ಸಂದರ್ಭದಲ್ಲಿ MB ಪಾಟೀಲ್ ಬರಬೇಕಂತ ಹೇಳಿದಿರಿ. ಅದೇ ಆ ಖಾಸಗಿ ಚಾನಲ್ನ ಇಂಟರ್ವ್ಯೂ ನೋಡಿಕೊಂಡು MB ಪಾಟೀಲ್ ಕೂಡ ಹೈಕಮಾಂಡ್ಗೆ ದೂರು ಕೊಡ್ತೀನಿ ಅಂತ ಅನ್ನೋ ಮಾತನ್ನು ಕೂಡ ಹೇಳಿದರು. ಏನು ಸರ್? ಇಲ್ಲಿ ನೋಡಿ, ಅವ್ರು ಏನು ದೂರು ಕೊಟ್ಟರು ತಪ್ಪೇನು ಹೇಳಿದ್ದೀನಿ ನಾನು? ಅವ್ರು ಬರಬೇಕಾಗಿತ್ತು, ಬಂದಿಲ್ಲ ಅಂದಿದ್ದೀನಿ. ಇದರಲ್ಲಿ ಏನು ತಪ್ಪಿದೆ? ಸತ್ಯನೋ ಸುಳ್ಳನೋ? ಅವ್ರು ಬರಬೇಕು ಬಿಡಬೇಕು, ಯಾಕೆ ಬಿಟ್ಟರು ಯಾಕೆ ಬಿಟ್ಟಿಲ್ಲ ಅದು ಅವ್ರು ಹೇಳ್ತಾರೆ. ಅದು ನನಗೂ ಗೊತ್ತಿತ್ತು ಅಂತ ಹೇಳ್ತಾರೆ. ನನಗೆ ಗೊತ್ತಿದ್ದೆ, ನಾನು ಹೋಗಬೇಕಾಗಿತ್ತು ಅದೇ ಕಾರ್ಯಕ್ರಮಕ್ಕೆ. ಬಟ್ ಮುಸ್ಲಿಂ ಬಾಂಧವರು ನನಗೆ ಹಂಗೆ ಹೇಳಿಲ್ಲ. ನಾವು ಎಲ್ಲರಿಗೂ ಇನ್ವಿಟೇಷನ್ ಕೊಟ್ಟಿದ್ದೀವಿ, ಎಲ್ಲರೂ ಬರ್ತಾಯಿದ್ದಾರೆ, ನೀವು ಬರಲೇಬೇಕು, ನೀವು ಬರದೇ ಇದ್ದರೆ ತಪ್ಪು ಸಂದೇಶ ಹೋಗ್ತದೆ ಅಂತ ಹೇಳಿದರು. ಅದಕ್ಕೆ ನಾನು ಹೋಗಿದ್ದೀನಿ. ಮತ್ತು ನಾನು ಬಿಜಾಪುರ್ನಲ್ಲಿ ಅವ್ರು ಬಂದಿದ್ದು ಬರಲಾರ್ದು ನಾನು ಮುಸ್ಲಿಂ ಬಾಂಧವರು ಇದ್ರಿಗೆ ನಾನು ಪ್ರದರ್ಶನ ಮಾತಾಡಿಲ್ಲ. ಜಿಲ್ಲೆಯಲ್ಲಿರುವ ಎಲ್ಲ ಕಾಂಗ್ರೆಸ್ ಶಾಸಕರು, ಜನಪ್ರತಿನಿಧಿಗಳು ಬಂದಿದ್ದರು, ಅವರೊಬ್ಬರೇ ಬಂದಿಲ್ಲ ಅನ್ನೋ ರೀತಿಯಿಂದ ಬಿಂಬಿಸ್ತಾರೆ. ಇಲ್ಲಿ ನೋಡಿ, ಅಪ್ಪಾಜಿ ನಾಡಗೌಡರು ಬಂದಿಲ್ಲ, ಏನು ಮಾಡ್ತೀರಾ? ಅವ್ರ ಬಗ್ಗೆ ನಾವೆಲ್ಲರೂ ಪ್ರಸ್ತಾಪ ಮಾಡಿದ್ದೀವಿ. ಇವ್ರ ಹೆಸರು ಕೇಳಿದ್ರು, ಅದಕ್ಕೆ ಅವ್ರು ಬಂದಿಲ್ಲ. ಆವತ್ತು ಅವ್ರು ಬರಬೇಕಾಗಿತ್ತು ಅಂತ ಹೇಳಿದ್ವಿ. ಇಷ್ಟೇ, ತಪ್ಪೇನಿದೆ? ಒಂದು ವೇಳೆ ಹೈಕಮಾಂಡ್ ದೂರು ಕೊಟ್ಟರೆ ಅದಕ್ಕೆ ಸ್ಪಷ್ಟನೆ ಏನು ಕೊಡ್ತೀವಿ? 100% ಕೊಡ್ತೀನಿ. ಅದ್ರಾಗೇನು ತಪ್ಪಿದೆ? ಕೊಡೋಕ್ಕೇನು ತಪ್ಪಿದೆ? ಕೊಡ್ತೀವಿ. ಇದಿಷ್ಟು ಸಚಿವರಾದ ಶಿವಣ್ಣ ಪಾಟೀಲ್ ಅವರು ಮತ್ತು ಸುನೀಲ್, ರಿಪಬ್ಲಿಕ್ ಕನ್ನಡ, ವಿಜಯಪುರ ಜಿಲ್ಲೆಯಲ್ಲಿ ಬಸವನಾಡಿನಲ್ಲಿ ಯತ್ನಾಳ್ ಅವರ ಹೇಳಿಕೆಯಿಂದ ಸಾಕಷ್ಟು ಗೊಂದಲ ಸೃಷ್ಟಿಯಾಗಿದೆ. ಅದು ಸವಾಲು ಸ್ವೀಕಾರ ಮಾಡಿ ಸಚಿವರಾದ ಶಿವಣ್ಣ ಪಾಟೀಲ್ ಅವರು ಕೂಡ ರಾಜೀನಾಮೆಯನ್ನು ಕೂಡ ನೀಡಿದರು. ಒಂದು ರೀತಿ ಸಾರ್ವಜನಿಕ ವಲಯದಲ್ಲಿ ಚರ್ಚೆ ಆಗ್ತಾಯಿದೆ ಅಂದರೆ ದಮ್ಮು ತಾಕತ್ತು ಪ್ರದರ್ಶಿಸಿದ ಶಿವಣ್ಣ ಪಾಟೀಲ್ ಅವರು ಈಗ ಯತ್ನಾಳ್ ಅವ್ರ ನಡೆ ಏನು ಅಂತ ಕೇಳ್ತಾ ಇದ್ರು. ಅದಕ್ಕೆ ವ್ಯತಿರಿಕ್ತವಾಗಿ ಅವ್ರ ಬೆಂಬಲಿಗರು ಕೂಡ ಸಾಕಷ್ಟು ಕಾಮೆಂಟ್ಗಳನ್ನು ಹಾಕಿದ್ರು. ಈಗ ಸ್ವತಃ ಶಿವಣ್ಣ ಪಾಟೀಲ್ ಅವರೇ ನಮ್ಮ ಜೊತೆ ಇದ್ದಾರೆ. ಏನು ಅಂತ ಕೇಳೋಣ ಸರ್. ರಾಜೀನಾಮೆ ಬಗ್ಗೆ ಸಾಕಷ್ಟು ಗೊಂದಲಗಳು, ಟೀಕೆಗಳು ಉಂಟಾಗ್ತದೆ. ಗೊಂದಲಗಳೇನಿಲ್ಲ, ಟೀಕೆಗಳಿಲ್ಲ. ಸವಾಲು ಹಾಕಿದವ್ರು ಅವರು, ಉತ್ತರ ಕೊಡಬೇಕಾದವ ನಾನು, ಉತ್ತರ ಕೊಟ್ಟಿದ್ದೀನಿ. ನಾನು ಟೆಕ್ನಿಕಲಿ ತಪ್ಪಿದ್ರೂ ಕೂಡ ಬ್ಲ್ಯಾಂಕ್ ರಾಜೀನಾಮೆ ಪತ್ರವನ್ನು ಅವ್ರ ಕೈಯಲ್ಲಿ ಬರೆದು ಕೊಡ್ತೀನಿ. ಏನು ಬರೀತಾರೆ ಬರೆದು ನಂದು ಮೊದಲು ರಾಜೀನಾಮೆ ಕೊಡಲಿ, ಆಮೇಲೆ ಅವ್ರದ್ದು ಕೊಡಲಿ, ನಾನು ರೆಡಿ ಇದ್ದೀನಿ. ಒಂದು ರೀತಿ ತಂದೆ ಲೆವೆಲ್ಗೂ ಈ ಥರ ಅಸಭ್ಯವಾದ ಮಾತುಗಳು ಮನಸ್ಸಿಗೆ ಬೇಜಾರಾಗಿ ತಾವು ರಾಜೀನಾಮೆ ಕೊಟ್ರಿ. ಇದರಿಂದ ಕ್ಷೇತ್ರದಲ್ಲಿ ಜನರಿಗೆ ಏನು ಮೆಸೇಜ್ ಹೋಗ್ತದೆ? ಕ್ಷೇತ್ರದಲ್ಲಿ ಜನರಿಗೆ ಏನು ಮೆಸೇಜ್ ಹೋಗಬೇಕು? ನಾನು ನನ್ನ ತಂದೆ ಮಗ ಅನ್ನೋದು ಸಾಬೀತು ಮಾಡಿದ್ದಾರೆ ಶಿವಾನಂದ ಪಾಟೀಲ್ ಅನ್ನೋ ಒಂದು ಮೆಸೇಜ್ ಹೋಗಬೇಕಾಗಿತ್ತು, ನಾನು ಮಾಡಿದ್ದೀನಿ. ಈಗ ಒಂದು ವೇಳೆ ಮತ್ತೆ ಒಟ್ಟಿಗೆ ಹೋಗಿ ರಾಜೀನಾಮೆ ಕೊಡ್ತೀರ ಅಥವಾ ಯಾವ ಥರ? ನಾನು ಯಾಕೆ ಅವ್ರ ಕೈಯಲ್ಲೇ ಕೊಡ್ತೀನಿ ರಾಜೀನಾಮೆ. ಬಂದು ಅವ್ರ ಮನೆಗೆ ಬಂದು ಕೊಡು ಅಂದರೂ ಕೊಟ್ಟು ಹೋಗ್ತೀನಿ. ಅದನ್ನು ಬೇಕು, ಇನ್ನೇನಿದೆ. ಅವರೇ ವೈಸ್ ಸ್ಪೀಕರ್ ಕೊಡಲಿ, ಸಾರ್ವಜನಿಕ ವೇದಿಕೆ ಮೇಲೆ ಹೇಳ್ತಾ ಇದ್ದೀನಿ ನಾನು. ಒಂದು ರೀತಿ ಬಸವನಾಡಿನಲ್ಲಿ ಬೇರೆ ಹೆಸರು, ಪಾಕಿಸ್ತಾನ ಹೆಸರು ಸಾಕಷ್ಟು ಜನರಿಗೆ ಬೇಜಾರು ಉಂಟು ಮಾಡಿತ್ತು. ಅದು ಅನ್ಬಾರ್ದಿತ್ತು. ಬಸವನ ಬಾಗೇವಾಡಿ ಹಿಂದೂಸ್ತಾನದಲ್ಲೇ ಇದೆ, ಬಿಜಾಪುರ ಹಿಂದೂಸ್ತಾನದಲ್ಲಿದೆ. ಇವರೆಲ್ಲ ಪಾಕಿಸ್ತಾನ್ಗೆ ಹುಟ್ಟಿದವ್ರು ಅಂಥೇಳಿ ಅಂತಕ್ಕಂಥ ಮಾತಂದ್ರೆ ಅವರು ಇವೆಲ್ಲ ಅನ್ಬಾರ್ದು. ಸಾರ್ವಜನಿಕರ ಜೀವನದಲ್ಲಿ ಇರ್ತಕ್ಕಂಥವ್ರು ಒಂದು ತಾಳ್ಮೆಯಿಂದ ಮಾತನಾಡಬೇಕು. ಈ ರೀತಿ ಮಾತನಾಡಿದರೆ ಇದು ಅನಾಹುತ ಕಟ್ಟಿಟ್ಟು ಬುತ್ತಿದು.
ಸರ್, ತಾವು ಒಂದು ಖಾಸಗಿ ಚಾನಲ್ಗೆ ಒಂದು ಇಂಟರ್ವ್ಯೂ ಕೊಡೋ ಸಂದರ್ಭದಲ್ಲಿ MB ಪಾಟೀಲ್ ಬರಬೇಕಂತ ಹೇಳಿದಿರಿ. ಅದೇ ಆ ಖಾಸಗಿ ಚಾನಲ್ನ ಇಂಟರ್ವ್ಯೂ ನೋಡಿಕೊಂಡು MB ಪಾಟೀಲ್ ಕೂಡ ಹೈಕಮಾಂಡ್ಗೆ ದೂರು ಕೊಡ್ತೀನಿ ಅಂತ ಅನ್ನೋ ಮಾತನ್ನು ಕೂಡ ಹೇಳಿದರು. ಏನು ಸರ್? ಇಲ್ಲಿ ನೋಡಿ, ಅವ್ರು ಏನು ದೂರು ಕೊಟ್ಟರು ತಪ್ಪೇನು ಹೇಳಿದ್ದೀನಿ ನಾನು? ಅವ್ರು ಬರಬೇಕಾಗಿತ್ತು, ಬಂದಿಲ್ಲ ಅಂದಿದ್ದೀನಿ. ಇದರಲ್ಲಿ ಏನು ತಪ್ಪಿದೆ? ಸತ್ಯನೋ ಸುಳ್ಳನೋ? ಅವ್ರು ಬರಬೇಕು ಬಿಡಬೇಕು, ಯಾಕೆ ಬಿಟ್ಟರು ಯಾಕೆ ಬಿಟ್ಟಿಲ್ಲ ಅದು ಅವ್ರು ಹೇಳ್ತಾರೆ. ಅದು ನನಗೂ ಗೊತ್ತಿತ್ತು ಅಂತ ಹೇಳ್ತಾರೆ. ನನಗೆ ಗೊತ್ತಿದ್ದೆ, ನಾನು ಹೋಗಬೇಕಾಗಿತ್ತು ಅದೇ ಕಾರ್ಯಕ್ರಮಕ್ಕೆ. ಬಟ್ ಮುಸ್ಲಿಂ ಬಾಂಧವರು ನನಗೆ ಹಂಗೆ ಹೇಳಿಲ್ಲ. ನಾವು ಎಲ್ಲರಿಗೂ ಇನ್ವಿಟೇಷನ್ ಕೊಟ್ಟಿದ್ದೀವಿ, ಎಲ್ಲರೂ ಬರ್ತಾ ಇದ್ದಾರೆ, ನೀವು ಬರಲೇಬೇಕು, ನೀವು ಬರದೇ ಇದ್ದರೆ ತಪ್ಪು ಸಂದೇಶ ಹೋಗ್ತದೆ ಅಂತ ಹೇಳಿದರು. ಅದಕ್ಕೆ ನಾನು ಹೋಗಿದ್ದೀನಿ. ಮತ್ತು ನಾನು ಬಿಜಾಪುರ್ನಲ್ಲಿ ಅವ್ರು ಬಂದಿದ್ದು ಬರಲಾರ್ದು ನಾನು ಮುಸ್ಲಿಂ ಬಾಂಧವರು ಇದ್ರಿಗೆ ನಾನು ಪ್ರದರ್ಶನ ಮಾತಾಡಿಲ್ಲ. ಜಿಲ್ಲೆಯಲ್ಲಿರುವ ಎಲ್ಲ ಕಾಂಗ್ರೆಸ್ ಶಾಸಕರು ಜನಪ್ರತಿನಿಧಿಗಳು ಬಂದಿದ್ದರು, ಅವರೊಬ್ಬರೇ ಬಂದಿಲ್ಲ ಅಂತ ಅನ್ನೋ ರೀತಿಯಿಂದ ಬಿಂಬಿಸ್ತಾರೆ. ಇಲ್ಲಿ ನೋಡಿ, ಅಪ್ಪಾಜಿ ನಾಡಗೌಡರು ಬಂದಿಲ್ಲ, ಏನು ಮಾಡ್ತೀರಾ? ಅವ್ರ ಬಗ್ಗೆ ನಾವೆಲ್ಲರೂ ಪ್ರಸ್ತಾಪ ಮಾಡಿದ್ವಿ. ಇವ್ರ ಹೆಸರು ಕೇಳಿದ್ರು, ಅದಕ್ಕೆ ಅವ್ರು ಬಂದಿಲ್ಲ, ಆವತ್ತು ಅವ್ರು ಬರಬೇಕಾಗಿತ್ತು ಅಂತ ಹೇಳಿದ್ವಿ. ಇಷ್ಟೇ ತಪ್ಪೇನಿದೆ? ಒಂದು ವೇಳೆ ಹೈಕಮಾಂಡ್ ದೂರು ಕೊಟ್ಟರೆ ಅದಕ್ಕೆ ಸ್ಪಷ್ಟನೆ ಏನು ಕೊಡ್ತೀವಿ? 100% ಕೊಡ್ತೀನಿ. ಅದ್ರಾಗೇನು ತಪ್ಪಿದೆ? ಕೊಡೋಕ್ಕೇನು ತಪ್ಪಿದೆ? ಕೊಟ್ಟೇ ಕೊಡ್ತೀವಿ. ಇದಿಷ್ಟು ಸಚಿವರಾದ ಶಿವಾನಂದ ಪಾಟೀಲ್ ಅವರು ಮತ್ತು ಸುನೀಲ್ ರಿಪಬ್ಲಿಕ್ ಕನ್ನಡ ವಿಜಯಪುರ ಜಿಲ್ಲೆಯಲ್ಲಿ ಬಸವನಾಡಿನಲ್ಲಿ ಏನು ಯತ್ನಾಳ್ ಅವರ ಹೇಳಿಕೆಯಿಂದ ಸಾಕಷ್ಟು ಗೊಂದಲ ಸೃಷ್ಟಿಯಾಗಿದೆ. ಅದು ಸವಾಲು ಸ್ವೀಕಾರ ಮಾಡಿ ಸಚಿವರಾದ ಶಿವಾನಂದ ಪಾಟೀಲ್ ಅವರು ಕೂಡ ರಾಜೀನಾಮೆಯನ್ನು ಕೂಡ ನೀಡಿದರು. ಒಂದು ರೀತಿ ಸಾರ್ವಜನಿಕ ವಲಯದಲ್ಲಿ ಏನು ಚರ್ಚೆ ಆಗ್ತಾಯಿದೆ ಅಂದರೆ ದಮ್ಮು ತಾಕತ್ತು ಪ್ರದರ್ಶಿಸಿದ ಶಿವಾನಂದ ಪಾಟೀಲ್ ಅವರು ಈಗ ಯತ್ನಾಳ್ ಅವ್ರ ನಡೆ ಏನು ಅಂತ ಕೇಳ್ತಾಯಿದ್ರು. ಅದಕ್ಕೆ ವ್ಯತಿರಿಕ್ತವಾಗಿ ಅವ್ರ ಬೆಂಬಲಿಗರು ಕೂಡ ಸಾಕಷ್ಟು ಕಾಮೆಂಟ್ಗಳನ್ನು ಹಾಕಿದರು. ಈಗ ಸ್ವತಃ ಶಿವಾನಂದ ಪಾಟೀಲ್ ಅವರೇ ನಮ್ಮ ಜೊತೆ ಇದ್ದಾರೆ. ಏನು ಅಂತ ಕೇಳೋಣ ಸರ್. ರಾಜೀನಾಮೆ ಬಗ್ಗೆ ಸಾಕಷ್ಟು ಗೊಂದಲಗಳು, ಟೀಕೆಗಳು ಉಂಟಾಗ್ತದೆ. ಗೊಂದಲಗಳೇನಿಲ್ಲ, ಟೀಕೆಗಳಿಲ್ಲ. ಸವಾಲು ಹಾಕಿದವ್ರು ಅವರು, ಉತ್ತರ ಕೊಡಬೇಕಾದವ ನಾನು, ಉತ್ತರ ಕೊಟ್ಟಿದ್ದೀನಿ. ನಾನು ಟೆಕ್ನಿಕಲಿ ತಪ್ಪಿದ್ರೂ ಕೂಡ ಬ್ಲ್ಯಾಂಕ್ ರಾಜೀನಾಮೆ ಪತ್ರವನ್ನು ಅವ್ರ ಕೈಯಲ್ಲಿ ಬರೆದು ಕೊಡ್ತೀನಿ. ಏನು ಬರೀತಾರೆ ಬರೆದು ನಂದು ಮೊದಲು ರಾಜೀನಾಮೆ ಕೊಡಲಿ, ಆಮೇಲೆ ಅವ್ರದ್ದು ಕೊಡಲಿ, ನಾನು ರೆಡಿ ಇದ್ದೀನಿ. ಒಂದು ರೀತಿ ತಂದೆ ಲೆವೆಲ್ಗೂ ಈ ಥರ ಅಸಭ್ಯವಾದ ಮಾತುಗಳು ಮನಸ್ಸಿಗೆ ಬೇಜಾರಾಗಿ ತಾವು ರಾಜೀನಾಮೆ ಕೊಟ್ರಿ. ಇದರಿಂದ ಕ್ಷೇತ್ರದಲ್ಲಿ ಜನರಿಗೆ ಏನು ಮೆಸೇಜ್ ಹೋಗ್ತದೆ? ಕ್ಷೇತ್ರದಲ್ಲಿ ಜನರಿಗೆ ಏನು ಮೆಸೇಜ್ ಹೋಗಬೇಕು? ನಾನು ನನ್ನ ತಂದೆ ಮಗ ಅನ್ನೋದು ಸಾಬೀತು ಮಾಡಿದ್ದಾರೆ ಶಿವಾನಂದ ಪಾಟೀಲ್ ಅನ್ನೋ ಒಂದು ಮೆಸೇಜ್ ಹೋಗಬೇಕಾಗಿತ್ತು, ನಾನು ಮಾಡಿದ್ದೀನಿ. ಈಗ ಒಂದು ವೇಳೆ ಮತ್ತೆ ಒಟ್ಟಿಗೆ ಹೋಗಿ ರಾಜೀನಾಮೆ ಕೊಡ್ತೀರ ಅಥವಾ ಯಾವ ಥರ? ನಾನು ಯಾಕೆ ಅವ್ರ ಕೈಯಲ್ಲೇ ಕೊಡ್ತೀನಿ ರಾಜೀನಾಮೆ. ಬಂದು ಅವ್ರ ಮನೆಗೆ ಬಂದು ಕೊಡು ಅಂದರೂ ಕೊಟ್ಟು ಹೋಗ್ತೀನಿ. ಅದನ್ನು ಬೇಕು, ಇನ್ನೇನಿದೆ? ಅವರೇ ವೈಸ್ ಸ್ಪೀಕರ್ ಕೊಡಲಿ, ಸಾರ್ವಜನಿಕ ವೇದಿಕೆ ಮೇಲೆ ಹೇಳ್ತಾ ಇದ್ದೀನಿ ನಾನು. ಒಂದು ರೀತಿ ಬಸವನಾಡಿನಲ್ಲಿ ಬೇರೆ ಹೆಸರು, ಪಾಕಿಸ್ತಾನ ಹೆಸರು ಸಾಕಷ್ಟು ಜನರಿಗೆ ಬೇಜಾರು ಉಂಟು ಮಾಡಿತ್ತು. ಅದು ಅನ್ಬಾರ್ದಿತ್ತು. ಬಸವನ ಬಾಗೇವಾಡಿ ಹಿಂದೂಸ್ತಾನದಲ್ಲೇ ಇದೆ, ಬಿಜಾಪುರ ಹಿಂದೂಸ್ತಾನದಲ್ಲಿದೆ. ಇವರೆಲ್ಲ ಪಾಕಿಸ್ತಾನ್ಗೆ ಹುಟ್ಟಿದವ್ರು ಅಂಥೇಳಿ ಅಂತಕ್ಕಂಥ ಮಾತಂದ್ರೆ ಅವರು ಇವೆಲ್ಲ ಅನ್ಬಾರ್ದು. ಸಾರ್ವಜನಿಕರ ಜೀವನದಲ್ಲಿ ಇರ್ತಕ್ಕಂಥವ್ರು ಒಂದು ತಾಳ್ಮೆಯಿಂದ ಮಾತನಾಡಬೇಕು. ಈ ರೀತಿ ಮಾತನಾಡಿದರೆ ಇದು ಅನಾಹುತ ಕಟ್ಟಿಟ್ಟು ಬುತ್ತಿದು. ಸರ್, ತಾವು ಒಂದು ಖಾಸಗಿ ಚಾನಲ್ಗೆ ಒಂದು ಇಂಟರ್ವ್ಯೂ ಕೊಡೋ ಸಂದರ್ಭದಲ್ಲಿ MB ಪಾಟೀಲ್ ಬರಬೇಕಂತ ಹೇಳಿದಿರಿ. ಅದೇ ಆ ಖಾಸಗಿ ಚಾನಲ್ನ ಇಂಟರ್ವ್ಯೂ ನೋಡಿಕೊಂಡು MB ಪಾಟೀಲ್ ಕೂಡ ಹೈಕಮಾಂಡ್ಗೆ ದೂರು ಕೊಡ್ತೀನಿ ಅಂತ ಅನ್ನೋ ಮಾತನ್ನು ಕೂಡ ಹೇಳಿದರು. ಏನು ಸರ್? ಇಲ್ಲಿ ನೋಡಿ, ಅವ್ರು ಏನು ದೂರು ಕೊಟ್ಟರು ತಪ್ಪೇನು ಹೇಳಿದ್ದೀನಿ ನಾನು? ಅವ್ರು ಬರಬೇಕಾಗಿತ್ತು, ಬಂದಿಲ್ಲ ಅಂದಿದ್ದೀನಿ. ಇದರಲ್ಲಿ ಏನು ತಪ್ಪಿದೆ? ಸತ್ಯನೋ ಸುಳ್ಳನೋ? ಅವ್ರು ಬರಬೇಕು ಬಿಡಬೇಕು, ಯಾಕೆ ಬಿಟ್ಟರು ಯಾಕೆ ಬಿಟ್ಟಿಲ್ಲ ಅದು ಅವ್ರು ಹೇಳ್ತಾರೆ. ಅದು ನನಗೂ ಗೊತ್ತಿತ್ತು ಅಂತ ಹೇಳ್ತಾರೆ. ನನಗೆ ಗೊತ್ತಿದ್ದೆ, ನಾನು ಹೋಗಬೇಕಾಗಿತ್ತು ಅದೇ ಕಾರ್ಯಕ್ರಮಕ್ಕೆ. ಬಟ್ ಮುಸ್ಲಿಂ ಬಾಂಧವರು ನನಗೆ ಹಂಗೆ ಹೇಳಿಲ್ಲ. ನಾವು ಎಲ್ಲರಿಗೂ ಇನ್ವಿಟೇಷನ್ ಕೊಟ್ಟಿದ್ದೀವಿ, ಎಲ್ಲರೂ ಬರ್ತಾ ಇದ್ದಾರೆ, ನೀವು ಬರಲೇಬೇಕು, ನೀವು ಬರದೇ ಇದ್ದರೆ ತಪ್ಪು ಸಂದೇಶ ಹೋಗ್ತದೆ ಅಂತ ಹೇಳಿದರು. ಅದಕ್ಕೆ ನಾನು ಹೋಗಿದ್ದೀನಿ. ಮತ್ತು ನಾನು ಬಿಜಾಪುರ್ನಲ್ಲಿ ಅವ್ರು ಬಂದಿದ್ದು ಬರಲಾರ್ದು ನಾನು ಮುಸ್ಲಿಂ ಬಾಂಧವರು ಇದ್ರಿಗೆ ನಾನು ಪ್ರದರ್ಶನ ಮಾತಾಡಿಲ್ಲ. ಜಿಲ್ಲೆಯಲ್ಲಿರುವ ಎಲ್ಲ ಕಾಂಗ್ರೆಸ್ ಶಾಸಕರು ಜನಪ್ರತಿನಿಧಿಗಳು ಬಂದಿದ್ದರು, ಅವರೊಬ್ಬರೇ ಬಂದಿಲ್ಲ ಅಂತ ಅನ್ನೋ ರೀತಿಯಿಂದ ಬಿಂಬಿಸ್ತಾರೆ. ಇಲ್ಲಿ ನೋಡಿ, ಅಪ್ಪಾಜಿ ನಾಡಗೌಡರು ಬಂದಿಲ್ಲ, ಏನು ಮಾಡ್ತೀರಾ? ಅವ್ರ ಬಗ್ಗೆ ನಾವೆಲ್ಲರೂ ಪ್ರಸ್ತಾಪ ಮಾಡಿದ್ವಿ. ಇವ್ರ ಹೆಸರು ಕೇಳಿದ್ರು, ಅದಕ್ಕೆ ಅವ್ರು ಬಂದಿಲ್ಲ, ಆವತ್ತು ಅವ್ರು ಬರಬೇಕಾಗಿತ್ತು ಅಂತ ಹೇಳಿದ್ವಿ. ಇಷ್ಟೇ ತಪ್ಪೇನಿದೆ? ಒಂದು ವೇಳೆ ಹೈಕಮಾಂಡ್ ದೂರು ಕೊಟ್ಟರೆ ಅದಕ್ಕೆ ಸ್ಪಷ್ಟನೆ ಏನು ಕೊಡ್ತೀವಿ? 100% ಕೊಡ್ತೀನಿ. ಅದ್ರಾಗೇನು ತಪ್ಪಿದೆ? ಕೊಡೋಕ್ಕೇನು ತಪ್ಪಿದೆ? ಕೊಟ್ಟೇ ಕೊಡ್ತೀವಿ. ಇದಿಷ್ಟು ಸಚಿವರಾದ ಶಿವಾನಂದ ಪಾಟೀಲ್ ಅವರು ಮತ್ತು ಸುನೀಲ್ ರಿಪಬ್ಲಿಕ್ ಕನ್ನಡ